ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮಮ್ಸ್ ಕಿಚನ್. ನಾನಿವತ್ತು ಆಂಧ್ರ ಸ್ಟೈಲ್ ಸ್ಪೆಷಲ್ ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ. ಲ್ಯಾಟ್ರಿ ಹೌದು, ಇದು ತುಂಬಾ ವೈರಲ್ ಆಗಿರುವಂತಹ ಒಂದು ರೆಸಿಪಿ. ಪಾಲಕಲ್ಲಿ ಒಂದು ಚಟ್ನಿ ಮಾಡ್ತಾರೆ ಆಂಧ್ರ ಸ್ಟೈಲಲ್ಲಿ, ಸಖತ್ತಾಗಿರುತ್ತೆ. ತುಂಬಾ ಸಿಂಪಲ್ ಕೂಡ. ಹೇಗೆ ಮಾಡೋದು ಅಂತ ನೋಡೋಣವಾ? ನಾನಿಲ್ಲಿ ಪಾಲಕನ್ನು ತೊಗೊಂಡಿದ್ದೀನಿ. ಒಂದು ಕಟ್ಟಷ್ಟು ಪಾಲಕ್ಕಿದೆ, ಫ್ರೆಶ್ ಆಗಿರುವ ಪಾಲಕ್ಕು. ಅದನ್ನು ಇವಾಗ ಕ್ಲೀನಾಗಿ ತೊಳೆದ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಒಂದು ಕಡೆ ತಿಟ್ಕೋಬೇಕು. ಎಷ್ಟು ಚಿಕ್ಕದಾಗಿ ಕಟ್ ಮಾಡೋಕ್ಕಾಗುತ್ತೆ ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಸೊ ಇದೆಲ್ಲ ಕಟ್ ಮಾಡಾದ್ಮೇಲೆ ಇದು ತುಂಬಾ ಸುಲಭ, ತುಂಬ ಕಡಿಮೆ ಇಂಗ್ರೀಡಿಯೆಂಟಲ್ಲಿ ಆಗುವಂತಹದ್ದು. ನೋಡಿ ಏನೇನು ಬೇಕೋ ಅದು ಎತ್ತಿಟ್ಕೊಂಡಿದ್ದೀನಿ. ಈಗ ಒಂದು ಮಿಕ್ಸರ್ಗೆ ಒಂದು 3 ಚಿಕ್ಕ ಚಿಕ್ಕ ಈರುಳ್ಳಿಯನ್ನು ಮೀಡಿಯಮ್ ಸೈಜಲ್ಲೇ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಈಗ ಒಂದು 2 ಗಡ್ಡೆ ಬೆಳ್ಳುಳ್ಳಿಯನ್ನು ಹಾಗೆ ಹಾಕೋತಾ ಇದ್ದೀನಿ. ಇದಕ್ಕೆ ಖಾರ ಪುಡಿ ಅಂದರೆ ಅಚ್ಚ ಖಾರ ಪುಡಿಯನ್ನು ಕೂಡ ಸೇರಿಸ್ಕೊಂಡು, ಸ್ವಲ್ಪ ಅರಳುಪ್ಪನ್ನು ಕೂಡ ಸೇರಿಸ್ಕೊಂಡು ಇದನ್ನು ನೀರು ಹಾಕ್ತಲೇ ದಪ್ಪ ದಪ್ಪಾಗಿ ಗ್ರೈಂಡ್ ಮಾಡ್ಕೊಬೇಕಾಗುತ್ತೆ. ನೋಡಿ ಎಷ್ಟು ಸಿಂಪಲ್ ಆಗಿದೆ. ಒಂದು 3 ಇಂಗ್ರೀಡಿಯೆಂಟ್ ಅಷ್ಟೇ, ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಖಾರವಾಗಿ ಸಖತ್ತಾಗಿರುತ್ತೆ. ಸೊ ಅದನ್ನು ನೀರು ಹಾಕ್ತಲೇ ಗ್ರೈಂಡ್ ಮಾಡಿಕೊಂಡೆ. ಇವಾಗ ಒಂದು ಕಡಾಯಿನೂ ಕೂಡ ಇಟ್ಕೊಂಡಿದ್ದೀನಿ. ನೋಡಿ, ನಾನು ಗ್ರೈಂಡ್ ಮಾಡ್ಕೊಂಡಿರೋದು ನೀರು ಹಾಕಬಾರ್ದು, ಹಾಗೆಯೇ ತರ್ತರಿಯಾಗಿ ಅಥವಾ ಸ್ವಲ್ಪ ದಪ್ಪ ದಪ್ಪಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗ ಬಾಣಲಿ ಕಾದಿದೆ, ಕಡಾಯಿ ಕಾಯ್ದಿದೆ, ಅದಕ್ಕೆ ಎಣ್ಣೆನ ಕೂಡ ಸೇರಿಸ್ಕೊಂಡೆ. ಈಗ ಸಾಸಿವೆ, ಜೀರಿಗೆ, ಒಣಮೆಣ್ಸಿನ್ಕಾಯಿ, ಹಾಗೆ ಒಂದು 4ರಿಂದ 5 ಬೆಳ್ಳುಳ್ಳಿ ಗಡ್ಡೆ, ಒಂದು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಆಪ್ಷನ್, ನಿಮ್ಗೆ ಇಷ್ಟ ಇದ್ದರೆ ಬಳಸ್ಬೋದು, ಇಲ್ಲಾಂದ್ರೂ ಪರವಾಗಿಲ್ಲ. ಹಾಗೆ ಸ್ವಲ್ಪ ಕರಿಬೇವನ್ನು ಕೂಡ ಸೇರಿಸ್ಕೊಂಡು ನಾವು ಗ್ರೈಂಡ್ ಮಾಡಿದ್ದೀವಲ್ಲ ಆ ಪೇಸ್ಟ್ನು ಕೂಡ ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕಾಗುತ್ತೆ. ಹಸಿ ವಾಸನೆ ಹೋಗೋ ತನಕ ಒಂದು 2 ನಿಮಿಷ ಫ್ರೈ ಮಾಡಿದ್ರೆ ಸಾಕಾಗುತ್ತೆ. ಸೊ ನಂತರ ಅದಕ್ಕೆ ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರುವ ಪಾಲಕ್ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಒಂದು 5ರಿಂದ 7 ನಿಮಿಷ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಬೇಯಿಸ್ಕೊಂಡ್ರೆ ಇದು ರೆಡಿ ಆಗುತ್ತೆ. ಸ್ವಲ್ಪ ಎಣ್ಣೆ ಎಲ್ಲ ಬಿಡುತ್ತೆ ಸೈಡಲ್ಲಿ, ಆವಾಗ ರೆಡಿಯಾಗಿದೆ ಅಂತ. ಇದು ತುಂಬಾ ವೈರಲ್ ಆಗಿರುವಂಥ ಒಂದು ಡಿಶ್ ಅಂತ ಹೇಳ್ಬೋದು. ಹಾಗೆ ಆಂಧ್ರದಲ್ಲಿ ತುಂಬಾ ಫೇಮಸ್ ಇದು ಈ ಡಿಶ್ಶು. ತುಂಬಾ ಚೆನ್ನಾಗಿತ್ತು, ತುಂಬಾ ಖಾರವಾಗಿ, ಹಾಗೆ ತುಂಬಾ ಹೆಲ್ದಿ. ಪಾಲಕಲ್ಲಿ ಹೆಲ್ದಿ ಅಂಶ ಇರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ಈ ಚಟ್ನಿಯನ್ನು ಹಾಕ್ಕೊಂಡು ತುಪ್ಪವನ್ನು ಕೂಡ ಸೇರಿಸ್ಕೊಂಡು ತಿಂತಾ ಇದ್ದರೆ ಆಹಾ ಸಕ್ಕತ್ತಾಗಿತ್ತು. ನಾನು ಫಸ್ಟ್ ಟೈಮ್ ಮಾಡಿದ್ದು, ನಾನಂತೂ ಇದಕ್ಕೆ ಫ್ಯಾನ್ ಆಗಿಬಿಟ್ಟೆ. ನಾನು ತುಂಬಾ ಇಷ್ಟ ಆಯಿತು. ನಿಮಗೂ ಕೂಡ ಹೇಳ್ತೀನಿ, ಒಂದು ಸತಿ ನೀವು ಕೂಡ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ನಾನು ಹೇಳ್ತೀನಿ. ಸೊ ಆಮೇಲೆ ನೀವೇ ಬಂದು ನನಗೆ ಕಮೆಂಟ್ ಮಾಡಿ ತಿಳಿಸ್ತೀರಾ. ಸೊ ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದಾಗ ತುಂಬ ಜನ ಈ ಡಿಶ್ನ ಟ್ರೈ ಮಾಡಿ ನನಗೆ ಮೆಸೇಜ್ ಕೂಡ ಮಾಡಿದ್ದಾರೆ. ಸೊ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಅಷ್ಟೇ.